ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇವತ್ತು ಪರಪ್ಪನ ಅಗ್ರಹಾರ ಜೈಲು ಸೇರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಅನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಕಳೆದ 12 ದಿನಗಳಿಂದ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ತೀವ್ರ ರೀತಿಯಲ್ಲಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾಗಿದೆ. 139 ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಹಾಗಾಗಿ ಮತ್ತೆ ಅವರನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಅಗತ್ಯ ಇಲ್ಲ ಅಂತ ಕಂಡು ಬಂದಿರೋದ್ರಿಂದ ಕಸ್ಟಡಿ ಕೇಳೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಪಿ ನಗರ ಠಾಣೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಲಾಗುತ್ತೆ. ಮಲ್ಲಥಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ಪರೀಕ್ಷೆಯಾಗಿ ಅದಾದ್ಮೇಲೆ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಆರೋಪಿಗಳಿಗೆ ಕೇಳಲಾಗಿದೆ. ಬಹುತೇಕ ವಿಚಾರಣೆ ಮುಗಿದಿದೆ. ಹಾಗಾಗಿ ಕಸ್ಟಡಿ ಕೇಳಿಲ್ಲ ಅಂದ್ರೆ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಇವ್ರನ್ನೆಲ್ಲ ಕಳಿಸ್ತಾರೆ. ಈಗ ದರ್ಶನ್ ಸೇರಿದಂತೆ 4 ಜನ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿ ಇರೋದು. ಆ ಅವಧಿ ಇವತ್ತಿಗೆ ಅಂತ್ಯವಾಗುತ್ತೆ. ಹಾಗಾಗಿ ಅವರನ್ನೆಲ್ಲ ಮತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಸಾಕಷ್ಟು ಜೈವಿಕ ಸಾಕ್ಷ್ಯಾಧಾರಗಳು, ಟೆಕ್ನಿಕಲ್ ಎವಿಡೆನ್ಸ್, ಸಿಸಿಟಿವಿ ಫುಟೇಜಸ್ ಎಲ್ಲ ಸಿಕ್ಕಿರೋದ್ರಿಂದ ಈ ಕೇಸಲ್ಲಿ ಅಷ್ಟು ಆರೋಪಿಗಳ ಪಾತ್ರ ಏನು ಅನ್ನೋದು ಸಾಬೀತಾಗಿದೆ. ಹಾಗಾಗಿ ಪೊಲೀಸರು ಅದನ್ನೆಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿಟ್ಕೊಂಡಿದ್ದಾರೆ. ಅದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಕಸ್ಟಡಿಗೆ ಇವರನ್ನು ಕೇಳೋದು ಬಹುತೇಕ ಡೌಟ್ ಇವತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿ, 12 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿದ್ರು. ಅದರಲ್ಲಿ ಬಹುತೇಕರು ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಾಗಿದೆ. ಈಗ ದರ್ಶನ್ ಸರದಿ 2 ದಿನ ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ರಲ್ಲ, ವಿಚಾರಣೆ ಎಲ್ಲ ಆಲ್ಮೋಸ್ಟ್ ಮುಕ್ತಾಯ ಆದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸಾ? ಶರ್ಮಿತಾ, ಏನು ಕಳೆದ 2 ದಿನಗಳಿಂದ ಹೆಚ್ಚುವರಿಯಾಗಿ ದರ್ಶನ್ ಮತ್ತೆ 4 ಆರೋಪಿಗಳನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ 70 ಲಕ್ಷ ಹಣ ಇರಬಹುದು, ಮತ್ತೆ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಒಂದು ಆರೋಪ ಇರಬಹುದು. ಈ 2 ಅಂಶಗಳ ಮೇಲೆ ಪೊಲೀಸರು ವಿಚಾರಣೆಯನ್ನ ಮಾಡಿ ಈಗ ಅವರಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣದ ಒಂದು ವಿಚಾರಣೆ ಕೂಡ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಇವತ್ತು ಈ 4 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಕೂಡ ಈಗ ಪೊಲೀಸರು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಎಲ್ಲ 4 ಆರೋಪಿ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಆನಂತರ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ತನಿಖೆ ಮುಕ್ತಾಯ ಆಗಿರೋದ್ರಿಂದ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಒಂದು ಮನವಿಯನ್ನ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ದರ್ಶನ್ ಮತ್ತೆ ಎಲ್ಲ ಆರೋಪಿಗಳನ್ನ ಕಳೆದ 12 ದಿನಗಳಿಂದ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಒಂದು ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೆ ದಾಖಲಾತಿಗಳನ್ನ ಕೂಡ ಒಂದು ಸಿದ್ಧಪಡಿಸಿಕೊಂಡಿರೋದು, ಮತ್ತೆ ಸ್ಥಳ ಮಹಾಜರಾಗಿದೆ, ಮತ್ತೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವೂ ಕೂಡ ಆಗಿದೆ. ಆದ್ರಿಂದ ಇವತ್ತು ಬಹುತೇಕ ದರ್ಶನ್ ಮತ್ತೆ ಉಳಿದ 4 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಒಂದು ಮನವಿಯನ್ನ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಚಿಂತನೆ ಮತ್ತೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಶರ್ಮಿತಾ, ಮುನಿರಾಜು, 3 ಸಲ ಕಸ್ಟಡಿಗೆ ಪಡ್ಕೊಂಡಂತ ಟೈಮ್ನಲ್ಲಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ದರ್ಶನ್ ಮೇಲೆ ಒಂದಿಷ್ಟು ಆರೋಪಗಳನ್ನ ಪೊಲೀಸರು ಮಾಡ್ತಲೇ ಇದ್ರು. ಜಡ್ಜ್ ಮುಂದೆ ಯಾವ ಕಾರಣಕ್ಕೋಸ್ಕರ ನಮಗೆ ಕಸ್ಟಡಿಗೆ ಬೇಕು, ಏನೆಲ್ಲ ವಿಚಾರಣೆ ಇನ್ನು ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ರು. ಅದೆಲ್ಲ ಹಂತನೂ ಈಗ ಪೂರ್ಣ ಆದಂಗೆ ಕಾಣಿಸ್ತಾ ಇದೆ. ಈಗ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂತ ಉತ್ತರ, ಸಾಕ್ಷ್ಯಾಧಾರಗಳು ಈ ಕೇಸಲ್ಲಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಯಾವ ತರ ಉರುಳಾಗಬಹುದು ಮುನಿ? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ದರ್ಶನ್ ಅವರನ್ನ ಸುಮಾರು 3 ಬಾರಿ ಅವರು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿರುವುದು. ಏನು ಮೊದಲು ಅರೆಸ್ಟ್ ಮಾಡಿದ ಬಳಿಕ ಅವರನ್ನ ವಿಚಾರಣೆ ಮಾಡಬೇಕು, ಮತ್ತೆ ಸ್ಟೇಟ್ಮೆಂಟ್ ಮಾಡಬೇಕು, ಮತ್ತೆ ಅವರ ಫೋನ್ ಅನ್ನ ಪರಿಶೀಲನೆ ಮಾಡಬೇಕು, ಮತ್ತೆ ಹಾಜರು ಮಾಡುವಂತ ಪ್ರಕ್ರಿಯೆಗಳು ಮಾಡಬೇಕು ಅಂತ ಹೇಳಿ ಸುಮಾರು ಕಾರಣಗಳನ್ನ ಕೊಟ್ಟಿದ್ರು. ನಂತರ 2ನೇ ಬಾರಿ ಅವರನ್ನ ಕಸ್ಟಡಿಗೆ ಪಡೆದಾಗ 30 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು, ಮತ್ತೆ ಏನು ಅವರು ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಏನ್ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆಯನ್ನು ದಾಖಲಿಸಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ರು. 3ನೇ ಬಾರಿ ಕೂಡ ಏನು ಸಾಕ್ಷಿ ನಾಶ ಮತ್ತೆ 70 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಮಾಹಿತಿಯನ್ನ ಏನು ಕೋರ್ಟ್ಗೆ ಕೊಟ್ಟಿದ್ರು. ಇದೀಗ ಈ ಒಂದು 3 ಬಾರಿ ಕಸ್ಟಡಿಗೆ ಪಡೆದಾಗ ಅವ್ರು ಏನ್ ಕಾರಣಗಳನ್ನು ಕೊಟ್ಟಿದ್ರು ಅವೆಲ್ಲವನ್ನು ಕೂಡ ಈಗ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಸಾಕ್ಷಿಗಳನ್ನು ಕೂಡ ಈಗ ತನಿಖಾಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ. ಏನು ದರ್ಶನ್ ಮನೆಯಲ್ಲಿ ಮಹಾಜರಿರ್ಬೋದು, ಮತ್ತೆ ಬಟ್ಟೆಗಳನ್ನ ವಶಕ್ಕೆ ಪಡೆಯೋದಿರ್ಬೋದು, ಮತ್ತೆ ಏನು ಸ್ಥಳ ಮಹಾಜರನ್ನ ಮಾಡಿದ್ದಾರೆ. ಅಂದ್ರೆ ಕೃತ್ಯ ನಡೆದ ಒಂದು ಶೆಡ್ ಏನಿದೆ ಅಲ್ಲಿ ಕೂಡ ಒಂದು ಮಹಾಜರನ್ನ ಮಾಡಿದ್ದಾರೆ.
ಮಾಡಿದ್ದಾರೆ. ಮತ್ತೆ ಈಗ 70 ಲಕ್ಷ ಏನು ಮನೆಯಲ್ಲಿ ಪತ್ತೆಯಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಣ ಕೊಟ್ಟಂತ ವ್ಯಕ್ತಿ ಯಾರು ಅನ್ನೋದು ಕೂಡ ಈಗ ಪತ್ತೆಯಾಗಿದೆ. ಈಗ ಅವರನ್ನು ಕೂಡ ಒಂದು ವಿಚಾರಣೆ ಮಾಡುವಂತ ಕೆಲಸಕ್ಕೆ ಈಗ ತನಿಖಾಧಿಕಾರಿಗಳು ಮುಂದಾಗಿರುವಂತದ್ದು. ಅದರಿಂದ ಈ ಒಂದು ಪ್ರಕರಣದಲ್ಲಿ ಪ್ರತಿ ಹಂತದಲ್ಲೂ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಹಜರು ಪ್ರಕ್ರಿಯೆಗಳನ್ನ ಮಾಡಿಯೇ ಇದನ್ನ ಮುಂದಿನ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮುನಿರಾಜು, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 139 ಸಾಕ್ಷಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ 139 ಸಾಕ್ಷಿಗಳು ಸಿಕ್ಕಿದೆ. ಕೃತ್ಯಕ್ಕೆ ಬಳಸಿದಂತ ಪ್ರತಿ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಕಿಡ್ನಾಪ್ ಮಾಡಿದ್ದ ಕಾರ್, ಶವ ಸಾಗಿಸಿದ್ದ ಕಾರ್, ಸ್ವಾಮಿ ಮೇಲೆ ಹಲ್ಲೆ ಆಗಿರುವಂತ ದೃಶ್ಯಗಳು, ಜೊತೆಗೆ ಆ ವಸ್ತುಗಳು ಎಲ್ಲವನ್ನೂ ಜಪ್ತಿ ಮಾಡಿಕೊಂಡಿದ್ದಾರೆ. ಅದು ಸಿಸಿಟಿವಿ ಫುಟೇಜ್ ಇರಬಹುದು, ನಾನು ಆಗ್ಲೇ ಹೇಳ್ತಿದ್ನಲ್ಲ, ಜೈವಿಕ ಸಾಕ್ಷಿಗಳು ಈ ಕೇಸಲ್ಲಿ, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲಾ ಸಾಕ್ಷ್ಯವನ್ನ ಸಂಗ್ರಹಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಎಲ್ಲ ಆರೋಪಿಗಳದ್ದು ಒಂದು ಹಂತಕ್ಕೆ ಮುಗ್ದು ಹೋಗ್ಬಿಟ್ಟಿದೆ. ಹಾಗಾಗಿ ಮತ್ತೆ ಕಸ್ಟಡಿ ಕೇಳುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ. ಇವತ್ತು ವಿಚಾರಣೆ ಮುಗ್ದಿರೋದ್ರಿಂದ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ ಈಗ. ಹಾಗಾಗಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡೆ, ಅದರಲ್ಲೂ ಪ್ರಮುಖವಾಗಿ 139 ಸಾಕ್ಷಿಗಳನ್ನ ಈ ಕೇಸಲ್ಲಿ ಪೊಲೀಸರು ರಿಕವರ್ ಮಾಡಿಕೊಂಡಿದ್ದಾರೆ. ಸ್ವಾಮಿ ಮೇಲೆ ಹಲ್ಲೆ, ಕೊಲೆಗೆ ಬಳಸಿದ್ದಂತ ವಸ್ತುಗಳು, ಕಾರ್ ಕಿಡ್ನಾಪ್ ಮಾಡೋಕೆ ಯೂಸ್ ಮಾಡಿದ್ದು, ಮತ್ತೆ ಶವ ಸಾಗಿಸೋದಕ್ಕೆ ಯೂಸ್ ಮಾಡಿದ್ದು, ಅದ್ರ ಜೊತೆಯಲ್ಲಿ ಈ ಮೆಗರ್ ಡಿವೈಸ್, ಕರೆಂಟ್ ಶಾಕ್ ಕೊಟ್ವಿ ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ರಲ್ಲ. ಸೊ ಹೀಗೆ ಸಾಕಷ್ಟು ಸಾಕ್ಷಿಗಳನ್ನ, ಒಟ್ಟು 139 ಅಂತ ನಂಬರ್ ಸಿಕ್ಕಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಇದೇ 139 ಸಾಕ್ಷಿ ಪರ್ಟಿಕ್ಯುಲರ್ ಆಗಿ ದರ್ಶನ್ ಮತ್ತೆ ಇತರೆ ಆರೋಪಿಗಳಿಗೆ ಸೊ ಈ ಕೇಸಲ್ಲಿ ಸಿಕ್ಕಾಕೊಂಡ್ ಬೀಳೋದಕ್ಕೆ, ಅಂದ್ರೆ ಫಿಟ್ ಆಗೋದಕ್ಕೆ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಬಹುದು ಸಾಕ್ಷಿಗಳು? ಶರ್ಮಿತಾ, ಏನು ಈ ಒಂದು ಕೇಸಲ್ಲಿ ಈಗ ಪೊಲೀಸರು ಸಂಗ್ರಹ ಮಾಡಿರುವಂತಹ ಸಾಕ್ಷಿಗಳೇನಿದೆ ಅವು ದೊಡ್ಡ ಸಂಖ್ಯೆಯಲ್ಲೇ ಇದಾವೆ. ಅಂದ್ರೆ ಈವರೆಗೆ ತನಿಖೆ ಮಾಡಿರುವಂತಹ ಒಂದು ಸನ್ನಿವೇಶದಲ್ಲಿ ಸುಮಾರು 139 ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡಿರೋದು. ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಒಂದು ತನಿಖೆಯನ್ನು ಮಾಡಿದಾಗ ಹೊಸ ಹೊಸ ಸಾಕ್ಷಿಗಳನ್ನೇ ಸಂಗ್ರಹ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಮತ್ತೆ ಅವುಗಳನ್ನ ಸಂಗ್ರಹಿಸಿ ಅದನ್ನ FSL ಗೆ ಕಳಿಸಿ ಅಲ್ಲಿ ಕೂಡ ಅದ್ರ ಬಗ್ಗೆ ಒಂದು ವರದಿಯನ್ನ ಪಡೆಯೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಅಷ್ಟು ಆಳವಾಗಿ ತನಿಖೆಯನ್ನ ಮಾಡಿದ್ದಾರೆ. ಏನು ಈಗಾಗಲೇ ಒಂದು ರೇಣುಕಾಸ್ವಾಮಿ ಹತ್ಯೆಗೆ ಬಳಸಿದಂತ ಒಂದು ಆಯುಧಗಳಿರ್ಬೋದು, ಮತ್ತೆ ಆ ಒಂದು ಸ್ಥಳದಲ್ಲಿ ಸಿಕ್ಕಿರುವಂತಹ ರಕ್ತದ ಕಲೆಗಳಿರ್ಬೋದು, ಮತ್ತೆ ಆರೋಪಿಗಳು ಧರಿಸಿದಂತ ಒಂದು ಬಟ್ಟೆಗಳಿರ್ಬೋದು, ಮತ್ತೆ ಮೃತ ವ್ಯಕ್ತಿ ಧರಿಸಿದಂತ ಬಟ್ಟೆ ಇರ್ಬೋದು, ಮತ್ತೆ ಚಪ್ಪಲಿ, ಶೂ ಇರ್ಬೋದು, ಮತ್ತೆ ಸಿಸಿಟಿವಿ ಫುಟೇಜ್ ಇರ್ಬೋದು, ಮತ್ತೆ ಆರೋಪಿಗಳು ಮೃತದೇಹವನ್ನು ಸಾಗಾಟ ಮಾಡೋದಕ್ಕೆ ಬಳಸಿದಂತ ಕಾರುಗಳಿರ್ಬೋದು, ಮತ್ತೆ ಆರೋಪಿಗಳು ಓಡಾಡಿದಂತ ಬೈಕ್ಗಳಿರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮತ್ತೆ ಆ ಜಪ್ತಿ ಮಾಡಿದಂತ ವಸ್ತುಗಳನ್ನ ಇಂಥದೇ ವ್ಯಕ್ತಿ ಬಳಕೆ ಮಾಡಿದ್ದ ಅಂತೇಳಿ ಮಹಜರನ್ನು ಮಾಡಿದ್ದಾರೆ. ನಂತರ ಅವುಗಳನ್ನ FSL ಗೆ ಕಳಿಸಿ ಅಲ್ಲಿಂದಲೂ ಕೂಡ ಒಂದು ಅಧಿಕೃತ ರಿಪೋರ್ಟ್ ಅನ್ನು ಕೂಡ ಪಡೆಯೋದಕ್ಕೆ ಈಗ ಅವುಗಳನ್ನ FSL ಗೂ ಕೂಡ ಕಳಿಸಿಕೊಟ್ಟಿದ್ದಾರೆ. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ತುಂಬಾ ಡೆಪ್ತ್ ಆಗಿ ತನಿಖೆಯನ್ನ ಮಾಡಿ ಸುಮಾರು 139 ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿರುವಂತದ್ದು. ಮುಂದೆ ಇದು ಆರೋಪಿಗಳಿಗೆ ಒಂದು ದೊಡ್ಡ ಸಂಕಷ್ಟವನ್ನೇ ತಂದೊಡ್ಡುತ್ತೆ. ಯಾಕಂದ್ರೆ ಯಾವುದೇ ಒಂದು ವಿಚಾರಣೆ ಹಂತದಲ್ಲಿ ಆರೋಪಿಗಳು ಈ ಒಂದು ಕೇಸಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗದಂತ ರೀತಿಯಲ್ಲಿ ಪೊಲೀಸರು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಎಲ್ಲವನ್ನೂ ಕೂಡ ಈಗ ದಾಖಲೆಗಳ ರೂಪದಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಮುನಿರಾಜು, ಪ್ರಕರಣ ನಡೆದು ಅಂದ್ರೆ ಕೊಲೆಯಾಗಿ ವೆರಿ ನೆಕ್ಸ್ಟ್ ಡೇನೆ ಈ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ರಿಂದ, ಆರೋಪಿಗಳನ್ನ ಬಂಧಿಸಿದ್ರಿಂದ ಅವ್ರಿಗೂ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಲ್ಲಿ ಟೈಮ್ ಸಿಗ್ಲಿಲ್ಲ. ಹಾಗಾಗಿ ಸಾಕ್ಷ್ಯ ನಾಶದ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗಿಲ್ಲ ಈ ಪ್ರಕರಣದಲ್ಲಿ. ಅದಕ್ಕೇನೆ 139 ಸಾಕ್ಷಿಗಳು ಅಫ್ಕೋರ್ಸ್ ಅಲ್ಲಿ ಸಿಕ್ಕಿರೋದು. ಈಗ FSL ಗೆ ಕೆಲವೊಂದು ಸ್ಯಾಂಪಲ್ಗಳನ್ನ ಕಳಿಸ್ಕೊಟ್ಟಿದ್ರಲ್ಲ, ಅದು ರಿಪೋರ್ಟ್ ಬಂದಿದೆಯಾ? ಯಾವಾಗ ಬರಬಹುದು? ಬಂದಿಲ್ಲ ಅಂದ್ರೆ ಶರ್ಮಿತಾ, ಏನು ಈಗಾಗಲೇ ಕಳಿಸಿರುವಂತಹ FSL ಏನು ಸ್ಯಾಂಪಲ್ಸ್ ಏನಿದೆ ಅದು ಸುಮಾರು ಒಂದು 15ರಿಂದ 20 ದಿನಗಳು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ FSL ಅಲ್ಲಿ ಪ್ರತಿಯೊಂದು ಸ್ಯಾಂಪಲ್ ಪರೀಕ್ಷೆ ಏನಿರುತ್ತೆ ಅದು ಏನು 1 by 1 ಅಂದ್ರೆ ಸೀರಿಯಲ್ ಪ್ರಕಾರವಾಗಿ ಅವರು ಪರೀಕ್ಷೆಗೆ ಒಳಪಡಿಸ್ತಾರೆ. ಆದ್ರಿಂದ ಈಗ ಕಳಿಸಿರುವಂತಹ ಒಂದು ಸ್ಯಾಂಪಲ್ಸ್ ಏನಿದೆ ಅದು ಸುಮಾರು 20ರಿಂದ 25 ದಿನಗಳ ಒಂದು ಅಂತರದಲ್ಲಿ ಅವುಗಳ ಒಂದು ರೆಕಾರ್ಡ್ ಅಂದ್ರೆ ಸ್ಯಾಂಪಲ್ಸ್ ಒಂದು ಪರೀಕ್ಷೆ ಮಾಡಿ ಅವುಗಳೊಂದು ವರದಿಯನ್ನ ಕೊಡ್ತಾರೆ. ಅಲ್ಲಿವರೆಗೂ ಪೊಲೀಸರು ಏನು ಬಾಕಿ ಉಳಿದಿರುವಂತಹ ತನಿಖೆಯನ್ನ ಮಾಡಬೇಕಾಗುತ್ತೆ. ಏನು ಇನ್ನೂ ಪೂರಕವಾಗಿ ಏನಾದರೂ
ಸಾಕ್ಷಿಗಳು ಸಿಗಬಹುದು ಅಥವಾ ಯಾರಾದ್ರೂ ವ್ಯಕ್ತಿಗಳನ್ನ ವಿಚಾರಣೆ ಮಾಡಿ ಅವರಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಬಹುದು. ಆ ರೀತಿಯಾಗಿ ಈಗಾಗಲೇ ತನಿಖೆ ಇನ್ನೂ ಸಾಗ್ತಾ ಇರೋದು. ಆದ್ರೆ ಈಗಾಗಲೇ ಆರೋಪಿಗಳ ಒಂದು ಬ್ಲಡ್ ಸ್ಯಾಂಪಲ್ ಮತ್ತೆ ಕೂದಲಿರ್ಬೋದು ಮತ್ತೆ DNA ಸ್ಯಾಂಪಲ್ ಗಳನ್ನು ಕೂಡ ಈಗ ಸಂಗ್ರಹ ಮಾಡಿದ್ದಾರೆ. ಮತ್ತೆ ಸ್ಪಾಟ್ ನಲ್ಲಿ ಸಿಕ್ಕಿರುವಂತಹ ಒಂದು ರಕ್ತದ ಕಲೆಗಳಿರ್ಬೋದು ಮತ್ತೆ ಮೃತದೇಹವನ್ನು ಬಿಸಾಡಿದಂತಹ ಒಂದು ರಾಜ್ ಕಾಲುವೆ ಏನಿದೆ ಅಲ್ಲಿ ಕೂಡ ಸಾಕಷ್ಟು ಬ್ಲಡ್ ಸ್ಯಾಂಪಲ್ ಸಿಕ್ಕಿತ್ತು. ಮತ್ತೆ ಕಾರಿನಲ್ಲೂ ಕೂಡ ಬ್ಲಡ್ ಸ್ಯಾಂಪಲ್ ಸಿಕ್ಕಿತ್ತು. ಅವೆಲ್ಲವನ್ನು ಕೂಡ ಈಗ FSL ಗೆ ರವಾನೆ ಮಾಡಿ ಅಲ್ಲಿಂದ ಅಧಿಕೃತವಾಗಿ ಇದು ರೇಣುಕಾ ಸ್ವಾಮಿ ಮೃತದೇಹಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಯಾಂಪಲ್ಸ್ ಅಥವಾ ಬೇರೆ ಏನು ಅನ್ನೋದ್ರ ಬಗ್ಗೆ ನಿಖರವಾದ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಈಗ ಎಲ್ಲವೂ ಕೂಡ FSL ಗೆ ರವಾನೆ ಆಗಿರೋದು. ಅಲ್ಲಿಂದ ವರದಿಗಳು ಬಂದ ನಂತರ ಪೊಲೀಸರು ಅದನ್ನ ಮುಂದೆ ಏನು ಮತ್ತೊಂದು ಹಂತದ ತನಿಖೆಯನ್ನ ಮುಂದೆ ಕೈಗೊಳ್ತಾರೆ. ಶರ್ಮಿತಾ, ಸೊ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಇವತ್ತು ಡಿ ಗ್ಯಾಂಗ್ ದರ್ಶನ್ ಸೇರಿದಂತೆ ಇತರೆ 3 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮೇಲೆ ಕಾನೂನು ಪ್ರಕ್ರಿಯೆ ಬಗ್ಗೆ ಮಾತಾಡೋಣ ಮುನಿ. ಕಾರಣ ಇವಾಗ ಮೇನ್ ಆಗಿ ಪೊಲೀಸರಿಗೆ ಬೇಕಾಗಿರೋದು ರೇಣುಕಾ ಸ್ವಾಮಿ ಮೊಬೈಲ್. ಅದನ್ನ ರಾಜಕಾಲುವೆಗೆ ಎಸ್ದು ಬಿಟ್ಟಿದ್ದಾರೆ. ಇನ್ನೂ ಕೂಡ ಹುಡುಕಾಟ ನಡೀತಾ ಇದೆ. ಅದು ಸಿಗೋ ತನಕ ತನಿಖೆಯನ್ನ ಹೀಗೆ ಮುಂದುವರಿಸ್ತಾರಾ ಅಥವಾ ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಕಾನೂನು ಪ್ರಕ್ರಿಯೆಗಳು ಏನೇನಿರುತ್ತೆ? ಶರ್ಮಿತಾ, ಯಾಕಂದ್ರೆ ಈ ಒಂದು ಮೊಬೈಲ್ ಫೋನ್ಗಳು ತುಂಬಾ ಬಹುಮುಖ್ಯ ಎವಿಡೆನ್ಸ್ ಗಳಾಗಿ ಪರಿಗಣನೆ ಆಗ್ತವೆ. ಯಾಕಂದ್ರೆ ರೇಣುಕಾ ಸ್ವಾಮಿ ತನ್ನ ಮೊಬೈಲ್ ಫೋನ್ ನಲ್ಲೇ ಏನು ಪವಿತ್ರಗೆ ಒಂದು ಚಾಟ್ ಅನ್ನ ಮಾಡೋದಿರ್ಬೋದು ಮತ್ತೆ ಆ ಒಂದು ಅಶ್ಲೀಲ ಮೆಸೇಜ್ ಆಗಲಿ ಅಥವಾ ಅಶ್ಲೀಲ ಫೋಟೋವನ್ನ ರವಾನೆ ಮಾಡಿರುತ್ತದೆ ಕೂಡ ಆ ಒಂದು ಮೊಬೈಲ್ ಫೋನ್ ಆಗಿರುತ್ತೆ. ಆದ್ರಿಂದ ಮೊಬೈಲ್ ಫೋನ್ ಸಿಕ್ಕಿದ್ರೆ ಅದರಲ್ಲಿ ಏನು ಆತನನ್ನ ಕಿಡ್ನಾಪ್ ಮಾಡೋದಕ್ಕೆ ಆರೋಪಿ ರಾಘವೇಂದ್ರ ಯಾವ ರೀತಿ ಆತನನ್ನ ಪುಸ್ಲಾಯಿಸಿದ್ದ ಮತ್ತೆ ಎಷ್ಟು ಕರೆಗಳನ್ನ ಮಾಡಿರ್ತಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಎವಿಡೆನ್ಸ್ ಸಿಗುತ್ತೆ. ಆತನ ಕರೆಗಳ ವಿನಿಮಯ ಮತ್ತೆ CDR ರಿಪೋರ್ಟ್ ಅನ್ನು ತೆಗಿಬಹುದು ಮತ್ತೆ ಫೋಟೋಗಳನ್ನ ರವಾನೆ ಮಾಡಿದ ಬಗ್ಗೆ ಒಂದು ಅಧಿಕೃತ ಒಂದು ಮಾಹಿತಿ ಕೂಡ ಸಿಗುತ್ತೆ. ಮತ್ತೆ ಏನು ರೇಣುಕಾ ಸ್ವಾಮಿ ಏನಿದ್ದಾನೆ ಈತ ಹೆಸರನ್ನ ಬದಲಾಯಿಸಿಕೊಂಡು ಪವಿತ್ರ ಗೌಡಗೆ ಒಂದು ಸಂದೇಶಗಳನ್ನ ಕಳಿಸ್ತಾ ಇದೆ ಅಂತೇಳಿ ಒಂದು ಮಾಹಿತಿ ಇದೆ. ಆ ಸಲುವಾಗಿ ಆತನ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನು ಕೂಡ ಪರಿಶೀಲನೆ ಮಾಡಬಹುದು. ಆ ಒಂದು ಫೋನ್ ನಲ್ಲಿ ಆತ ಏನಂತ ಸೇವ್ ಮಾಡ್ಕೊಂಡಿದ್ದಾನೆ ಮತ್ತೆ ಏನೆಲ್ಲ ಫೋಟೋಗಳು ಇದೆ ಅನ್ನೋದು ಕೂಡ ಪರಿಶೀಲನೆ ಮಾಡಬಹುದು. ಆದ್ರೆ ಈಗ ಆ 2 ಮೊಬೈಲ್ ಫೋನ್ ಈಗ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋಗಿರೋದ್ರಿಂದ ಪೊಲೀಸರು ಕೂಡ ಅದನ್ನ ಇನ್ನೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ಶೋಧ ಮಾಡೋದಕ್ಕೂ ಕೂಡ ಈಗ BBMP ಸಿಬ್ಬಂದಿ ಮತ್ತೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಈಗ ಎರಡು ಟೀಮ್ ಕೂಡ ಈಗಾಗಲೇ ರಾಜಕಾಲುವೆಯಲ್ಲಿ ಶೋಧವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮೊಬೈಲ್ ಫೋನ್ ಏನಾದ್ರೂ ಸಿಗದೇ ಇದ್ರೆ ಅದು ಕೂಡ ಒಂದು ರೀತಿ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ಸಾಕ್ಷಿ ಒಂದು ಕೊರತೆ ಉಂಟಾಗಬಹುದು. ಆದ್ರೆ ಅವುಗಳನ್ನ ಏನಾದ್ರೂ ಮಾಡಿ ಪತ್ತೆ ಹಚ್ಚಬೇಕು. ಅದು ಎಲ್ಲೇ ಇದ್ರೂ ಕೂಡ ಅದನ್ನ ಪರಿಶೀಲನೆ ಮಾಡಿ ತೆಗೆದುಕೊಂಡು ಬರಬೇಕು ಅಂತೇಳಿ ಪೊಲೀಸರು ಇನ್ನೂ ಕೂಡ ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮುನಿರಾಜು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಉರುಳು ಮತ್ತಷ್ಟು ಬಿಗಿ ಆಗ್ತಾ ಇದೆ. ದರ್ಶನ್ ಸೇರಿದಂತೆ ಇತರರಿಗೆ ದರ್ಶನ್ ವಿರುದ್ಧ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದಂತ ಆರೋಪ ಇದೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಅಂತಾನೂ ಕೂಡ ಪೊಲೀಸರು ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಮತ್ತೆ 2 ದಿನ ಕಸ್ಟಡಿಗೆ ಪಡ್ಕೊಂಡ್ರಲ್ಲ, ಆ ಟೈಮ್ನಲ್ಲಿ ಸಾಕ್ಷ್ಯ ನಾಶ ಜೊತೆಗೆ ಇಲ್ಲಿ ದೊಡ್ಡ ಮೊತ್ತಕ್ಕೆ ಡೀಲ್ ಆಗಿದೆ. 70 ಲಕ್ಷಕ್ಕೆ ಡೀಲ್ ಆಗಿದೆ. ಆ ಹಣದ ಮೂಲ ಯಾವುದು, ಯಾರ್ಯಾರಿಗೆ ಇದನ್ನ ಹಂಚಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ರು, ಎಲ್ಲದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತಾನೆ 2 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದು ಅವಧಿ ಇವತ್ತು ಅಂತ್ಯವಾಗ್ತಿದೆ. ಕೊಲೆಗೆ ಹಣ ಪ್ರಭಾವ ಬಳಸಿದ್ದಾರೆ, ಅಭಿಮಾನಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಪವಿತ್ರ ಜೊತೆಯಲ್ಲಿ ಸೇರಿ ರೇಣುಕಾ ಸ್ವಾಮಿ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಕೊಲೆ ಆದ ಮೇಲೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಡಲಾಗಿದೆ. ಹಲ್ಲೆಗೆ ಬಳಸಿದ ವಸ್ತುಗಳನ್ನ FSL ಗೆ ರವಾನೆ ಮಾಡಲಾಗಿದೆ. ಆ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಪೊಲೀಸರು ಕಾಯ್ತಾ ಇದ್ದಾರೆ. ಪೊಲೀಸ್ ರಿಮ್ಯಾಂಡ್ ಕಾಪಿಯಲ್ಲಿ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಅದು ಯಾವ್ಯಾವ ಕೇಸ್ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಪ್ರಕರಣ 1 ಪ್ರಮುಖವಾಗಿ 2011ರಲ್ಲಾಗಿತ್ತು. ತಮ್ಮ ಧರ್ಮ ಪತ್ನಿ ಮೇಲೆ, ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿರ್ತಾರೆ. ಆಗ ಜೈಲು ಪಾಲಾಗಿರ್ತಾರೆ ವಿಜಯಲಕ್ಷ್ಮಿ ಕೊಟ್ಟಂತ ಕಂಪ್ಲೇಂಟ್ ಮೇಲೆ. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ಈ ಹಿಂದಿನ ಕೇಸ್ಗಳು ಅದೇ 2011ರಲ್ಲಾಗಿದ್ದು. ಅದಾದ್ಮೇಲೆ ತಮ್ಮ ಫಾರ್ಮ್ ಹೌಸ್ ನಲ್ಲಿ ವನ್ಯಜೀವಿ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ಪಕ್ಷಿಗಳನ್ನ ಸಾಕಿದ್ದು. ರೀಸೆಂಟ್ ಆಗಿ 2023ರಲ್ಲಿ ದರ್ಶನ್ ಮನೆಯಲ್ಲಿ ಸಾಕಿದಂತ ನಾಯಿ ಮಹಿಳೆಗೆ ಹೋಗಿ ಕಚ್ಚಿದ್ದು. ಅದಾದ್ಮೇಲೆ ಜೀವ ಬೆದರಿಕೆ ಹಾಕಿದ್ದಾರೆ. ಈ ಪ್ರಮುಖ 3 ಕೇಸ್ಗಳನ್ನ, ಹಿಂದಿನ ಕೇಸ್ಗಳನ್ನ ಇಲ್ಲಿ ಕ್ರಿಮಿನಲ್ ಕೇಸಸ್ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಕೊಲೆ ಆದ್ಮೇಲೆ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾರೆ ಪ್ರಭಾವ ಬಳಸಿ ಅಂತ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಕ್ಕಾ ಪ್ಲಾನ್ ಮಾಡಿನೇ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರು ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಕೊಲೆಗೆ ಪವಿತ್ರ ಗೌಡನೇ ನೇರ ಕಾರಣವಂತೆ. ಪೊಲೀಸರ ರಿಮ್ಯಾಂಡ್ ಕಾಪಿಯಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಇಲ್ಲಿ A1 ಆಗಿರೋದು ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಪವಿತ್ರ ಗೌಡ ಒಳ ಸಂಚು ಮತ್ತೆ ಪ್ರಚೋದನೆಯಿಂದಲೇ, ಈಕೆ ಕೊಟ್ಟಂತ ಪ್ರಚೋದನೆಯಿಂದಲೇ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಕೊಲೆ ಮಾಡಿದ್ದಾರೆ. ಫಸ್ಟ್ ಕಿಡ್ನಾಪ್ ಪ್ಲಾನ್ ಮಾಡ್ತಾರೆ, ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದು ಹಲ್ಲೆ ಮಾಡ್ತಾರೆ.
ಹಲ್ಲೆ ಯಾವ ಲೆವೆಲ್ಗಿತ್ತು ಅಂದ್ರೆ ಆತನ ಪ್ರಾಣನೇ ಹಾರು ಹೋಗಿದೆ. ಹಾಗಾಗಿ ಪವಿತ್ರ ಗೌಡ ಪ್ರಚೋದನೆಯಿಂದಲೇ ಕೊಲೆಯಾಗಿದೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ, ಫೋಟೋಸ್ ಕಳಿಸಿದ್ದ. ಅದನ್ನ ಆಕೆ ಪವನ್ ಹೇಳ್ತಾಳೆ, ಪವನ್ ಸೀದಾ ತಗೊಂಡೋಗಿ ದರ್ಶನ್ ಹೇಳೋದು. ಪ್ರಚೋದನೆ ಕೊಟ್ಟಂಗಾಯ್ತು. ಪವಿತ್ರ ಮಾತಿಗೆ ಕೆರಳಿ ಹಲ್ಲೆ ಆಗಿದೆ, ಅದಾದ್ಮೇಲೆ ಕೊಲೆ ಆಗಿದೆ. ದರ್ಶನ್ ಹಾಗೇನೆ ಗ್ಯಾಂಗ್ ನಿಂದ ಹಲ್ಲೆ ಮಾಡಲಾಗಿರೋದು, ಕೊಲೆ ಆಗಿರೋದು. ಹಾಗಾಗಿ ಇಲ್ಲಿ ಪವಿತ್ರ ಪ್ರಚೋದನೆಯಿಂದಲೇ ಈ ಕೃತ್ಯ ಆಗಿದೆ. ಮತ್ತೆ ಇಲ್ಲಿ ಆಕೆ ಮೇಲೆ ಒಳಸಂಚು ಮತ್ತೆ ನೇರ ಕಾರಣ, ಪ್ರಚೋದನೆ ಕೊಟ್ಟಿರೋ ಕಾರಣದಿಂದಾಗಿ ಕೊಲೆ ಮಾಡಲಾಗಿದೆ ಅಂತ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿ, ಈಗ ಪವಿತ್ರ ಗೌಡನ ಅದೇ ಕಾರಣಕ್ಕೆ ಅಂದ್ರೆ ಒಳಸಂಚು ಪ್ರಚೋದನೆ ಕೊಟ್ಟಂತ ಕಾರಣದಿಂದಾನೇ A1 ಮಾಡಿರೋದು. ಈಗ ಇತರೆ ಆರೋಪಿಗಳಿಗೆ ಕಂಪೇರ್ ಮಾಡಿದ್ರೆ ಈಗ ಪವಿತ್ರ ಗೌಡಗೆ ಈ ಕೇಸಲ್ಲಿ ಎಷ್ಟು ಮಟ್ಟಿಗೆ ಶಿಕ್ಷೆ ಆಗಬಹುದು ಮತ್ತೆ ಯಾವ ತರ ಫಿಟ್ ಆಗ್ಬೋದು ಪವಿತ್ರ ಗೌಡ? ಶರ್ಮಿತಾ, ಏನು ಈ ಒಂದು ಕೊಲೆಗೆ ಪ್ರಮುಖ ಕಾರಣ ಪವಿತ್ರ ಗೌಡ ಅಂತೇಳಿ ಈಗ ಪೊಲೀಸರು ಸಲ್ಲಿಕೆ ಮಾಡಿರುವಂತಹ ಒಂದು ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಆಗಿರೋದು. ಯಾಕಂದ್ರೆ ಆಕೆ ಕೊಟ್ಟಂತ ಒಂದು ಒಳಸಂಚು ಮತ್ತೆ ಒಂದು ಪ್ರಚೋದನೆ ಏನಿದೆ ಅದರಿಂದಲೇ ಈ ಒಂದು ಕೊಲೆ ಆಗಿದೆ ಅಂತೇಳಿ ಈಗ ತನಿಖೆಯಿಂದಲೂ ಕೂಡ ಗೊತ್ತಾಗಿದೆ. ಅದನ್ನೇ ಈಗ ಕೋರ್ಟ್ಗೂ ಕೂಡ ಅವರು ರಿಮಾಂಡ್ ಅಪ್ಲಿಕೇಶನ್ ಏನ್ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಒಂದು ಉಲ್ಲೇಖವನ್ನು ಮಾಡಿ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿರೋದು. ಆದ್ರಿಂದ ಈ ಒಂದು ಕೊಲೆಗೆ ಎಲ್ಲೋ ಒಂದ್ ಕಡೆ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಒಂದು ಕಳಿಸಿರುವಂತಹ ಒಂದು ಅಶ್ಲೀಲ ಮೆಸೇಜ್ ಇರಬಹುದು, ಮತ್ತೆ ಏನು ಫೋಟೋ ಏನಿದೆ ಅವುಗಳ ಬಗ್ಗೆ ಏನು ಪವಿತ್ರ ಗೌಡ ನೇರವಾಗಿ ಪವನ್ ಮೂಲಕ ದರ್ಶನ್ಗೆ ವಿಚಾರ ಮುಟ್ಟುತ್ತೆ. ಆ ನಂತರ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಮತ್ತೆ ಆತನನ್ನ ಕರ್ಕೊಂಡು ಬಂದು ಒಂದು ಶೆಡ್ ನಲ್ಲಿ ಹಲ್ಲೆ ಮಾಡೋದಕ್ಕೂ ಕೂಡ ಅವರು ಪ್ಲಾನ್ ಅನ್ನ ಮಾಡ್ತಾರೆ. ಪ್ಲಾನ್ ಮಾಡಿ ನಂತರ ಶೆಡ್ ನಲ್ಲಿ ಆತನ ಮೇಲೆ ಒಂದು ಬರ್ಬರವಾಗಿ ಕ್ರೂರವಾಗಿ ಕೊಲೆ ಮಾಡಿರೋದು ಕೂಡ ಆನಂತರ ಆಗಿರೋದು. ಆದ್ರಿಂದ ಇಷ್ಟೆಲ್ಲ ಘಟನೆಗೆ ಕಾರಣ ಮತ್ತೆ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಪವಿತ್ರ ಗೌಡ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದ್ರಿಂದ ಆಕೆ ಮೇಲೆ ಕೂಡ ಈಗ 302 ಅಡಿಯಲ್ಲಿ ಸೆಕ್ಷನ್ ಮತ್ತೆ 102 ಅಂದ್ರೆ 201 ಅಡಿಯಲ್ಲಿ ಕೂಡ ಕೇಸ್ ದಾಖಲಾಗಿದೆ. ಮತ್ತೆ ಕಿಡ್ನಾಪ್ ಸೆಕ್ಷನ್ ಕೂಡ ದಾಖಲಾಗಿದೆ. ಈ ಎಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಆಕೆ ಮೇಲೆ ಕೇಸ್ ರಿಜಿಸ್ಟರ್ ಆಗಿರೋದ್ರಿಂದ ಆಕೆಗೂ ಕೂಡ ಮುಂದೆ ಇದು ವಿಚಾರಣೆ ಹಂತದಲ್ಲಿ ಮತ್ತೆ ನ್ಯಾಯಾಲಯ ಇವ್ರ ಮೇಲೆ ಇರುವಂತಹ ಸಾಕ್ಷಿಗಳನ್ನ ಪರಿಗಣಿಸಿ ಆಕೆಗೂ ಕೂಡ ಒಂದು ಗರಿಷ್ಠ ಶಿಕ್ಷೆ ವಿಧಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣ ಮತ್ತೆ ಈ ಒಂದು ಕೊಲೆಗೆ ಪ್ರಮುಖ ವ್ಯಕ್ತಿ ಮತ್ತೆ ಕಾರಣ ಅಂತೇಳಿ ಈಗ ಪೊಲೀಸರು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಆಕೆ ಕೊಟ್ಟ ಕುಮ್ಮಕ್ಕು ಮತ್ತೆ ಪ್ರಚೋದನೆಯಿಂದ ರೇಣುಕಾ ಸ್ವಾಮಿ ಹತ್ಯೆ ಆಗಿದೆ ಅಂತೇಳಿ ಈಗ ಮೇಲ್ನೋಟಕ್ಕೂ ಕೂಡ ಸಾಬೀತಾಗಿರೋದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಈಗ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದ್ರಲ್ಲೂ ಕೂಡ ಈಗ ಪೊಲೀಸರು ತಲ್ಲೀನರಾಗಿದ್ದಾರೆ. ಶರ್ಮಿತಾ, ಈಗ ಪ್ರಚೋದನೆ ಕೊಟ್ಟಿದ್ದು ಹೌದು ಪವಿತ್ರ ಗೌಡನೇ, ಆದ್ರೆ ರೇಣುಕಾ ಸ್ವಾಮಿನೂ ಕೂಡ ಇದರಲ್ಲಿ ಕಾರಣ ಆಗ್ತಾನೆ. ಆತ ಜೀವಂತವಾಗಿ ಇಲ್ಲದೆ ಇರಬಹುದು, ಆದ್ರೆ ಅಶ್ಲೀಲವಾಗಿ ಫೋಟೋ ಕಳಿಸಿರೋದು, ಮೆಸೇಜ್ ಕಳಿಸಿರೋದು ಅದೆಲ್ಲ ಪ್ರೂವ್ ಆಗಬೇಕು ಅಂದ್ರೆ ಕಳೆದೋಗಿರುವಂತ ಅವ್ನ ಮೊಬೈಲ್ ಸಿಗಬೇಕು. ಅಂದ್ರೆ ಎಷ್ಟಿದಾರಲ್ಲ ರಾಜಕಾಲುವೆಯಲ್ಲಿ ಅದು ಸಿಗಬೇಕಾಗತ್ತೆ. ಅಕಸ್ಮಾತ್ ಆ ಮೊಬೈಲ್ ಸಿಕ್ಕಿ ಹೌದು ಆತ ಅಶ್ಲೀಲವಾಗಿ ಫೋಟೋಸ್ ಕಳಿಸಿರೋದು, ಮೆಸೇಜ್ ಕಳಿಸಿರೋದು ಪ್ರೂವ್ ಆದ್ರೆ ಶರ್ಮಿತಾ, ಈಗಾಗಲೇ ಆತ ಕಳಿಸಿರುವಂತಹ ಒಂದು ಮೆಸೇಜ್ ಮತ್ತೆ ಫೋಟೋ ಏನಿದೆ ಅದು ಸೋಷಿಯಲ್ ಮೀಡಿಯಾದ ಮುಖಾಂತರ ಕಳಿಸಿದ್ರೆ ಅದು ಖಂಡಿತ ಪೊಲೀಸರಿಗೆ ಸಿಗುತ್ತೆ. ಯಾಕಂದ್ರೆ ಆತನ ಅಕೌಂಟ್ ಯಾವುದಿದೆ ಅದನ್ನ ಪರಿಶೀಲನೆ ಮಾಡಿ ಏನೆಲ್ಲ ಒಂದು ಸಂದೇಶಗಳನ್ನ ಕಳಿಸಿದ್ದೇನೆ ಅನ್ನೋದನ್ನು ಪತ್ತೆ ಮಾಡಬಹುದು. ಮತ್ತೆ ಆ ಒಂದು ಫೋಟೋವನ್ನು ಕೂಡ ಪೊಲೀಸರು ರಿಸ್ಟ್ರೀವ್ ಮಾಡಬಹುದು. ಆದ್ರೆ ಅದನ್ನ ಪ್ರೂವ್ ಮಾಡಬೇಕಾದ್ರೆ ಆತನ ಮೊಬೈಲ್ ಬೇಕು, ಯಾವ ಐಡಿಯಿಂದ ಮತ್ತೆ ಯಾವ IP ನಂಬರ್ ಇಂದ ಆ ಒಂದು ಸಂದೇಶಗಳನ್ನ ಕಳಿಸಿದ್ದಾನೆ, ಮತ್ತೆ ಆ ಫೋಟೋವನ್ನ ಎಲ್ಲಿ ಡೌನ್ಲೋಡ್ ಮಾಡಿದ್ದ ಅನ್ನೋದು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಮತ್ತೆ ಆಕೆ ಜೊತೆ ಏನಾದ್ರು ಮೊಬೈಲ್ ಮುಖಾಂತರ ಅಂದ್ರೆ ವಾಟ್ಸ್ಆಪ್ ಅಥವಾ ಬೇರೆ ಮುಖಾಂತರ ಏನಾದ್ರು ಚಾಟ್ ಮಾಡಿದ್ರೆ ಅದನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ ಸಲುವಾಗಿ ಆತ ಏನು ಬಳಕೆ ಮಾಡಿದಂತ ಫೋನ್ ಏನಿದೆ ಆ ಒಂದು ಫೋನ್ ಅನ್ನ ಪತ್ತೆ ಮಾಡಬೇಕಾಗುತ್ತೆ. ಅದು ಕೂಡ ಬಹು ಮುಖ್ಯ ಎವಿಡೆನ್ಸ್ ಆಗಿ ಪೊಲೀಸರು ಪರಿಗಣನೆ ಮಾಡ್ತಾರೆ. ಆದ್ರೆ ಈಗ ಫೋನ್ ಸಿಗದೇ ಇರೋದ್ರಿಂದ ಪೊಲೀಸರು ಕೂಡ ಅದನ್ನ ಪತ್ತೆ ಮಾಡಿ ಅದನ್ನ ಏನು ಅದರಲ್ಲಿರುವಂತಹ ಎಲ್ಲಾ ಮಾಹಿತಿಗಳನ್ನ ರಿಟ್ರೀವ್ ಮಾಡೋ ಸಲುವಾಗಿ ಕೂಡ ತನಿಖೆಯನ್ನು ಮಾಡ್ತಿರೋದು. ಒಂದ್ ವೇಳೆ ಫೋನ್ ಸಿಗದೇ ಇದ್ರೂ ಕೂಡ ಒಂದ್ ಸ್ವಲ್ಪ ಎವಿಡೆನ್ಸ್ಗೆ ಒಂದ್ ಸ್ವಲ್ಪ ಲ್ಯಾಪ್ಸ್ ಅಂದ್ರೆ ಎಲ್ಲ ಒಂದ್ ಕಡೆ ಒಂದ್ ಸಣ್ಣ ಲೋಪ ಅಂತಾನು ಹೇಳ್ಬೇಕಾಗುತ್ತೆ. ಆದ್ರೆ ಅದಕ್ಕೂ ಮಿಗಿಲಾಗಿ ಸಾಕಷ್ಟು ಮಾಹಿತಿಗಳನ್ನ ಮತ್ತೆ ಸಾಕಷ್ಟು ಎವಿಡೆನ್ಸ್ ಅನ್ನ ಈಗ ಪೊಲೀಸರು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಟೆಕ್ನಿಕಲ್ ಆಗಿ ಇವರು ಯಾವ ರೀತಿ ಪ್ಲಾನ್ ಅನ್ನು ಮಾಡಿದ್ರು ಮತ್ತೆ ಯಾವ ರೀತಿ ಅದನ್ನ ಕರೆಸ್ಕೊಂಡು ಈ ಒಂದು ಕೊಲೆನ ಮಾಡಿದ್ರು ಎಲ್ಲವೂ ಕೂಡ ಈಗಾಗಲೇ ಇಂಚಿಂಚಾಗಿ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಹೊರಗಡೆ ತೆಗೆದಿರುವಂತದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ತಾಂತ್ರಿಕ ಮತ್ತೆ ಜೈವಿಕವಾಗಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಪೊಲೀಸರು ಈಗ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಇವರಿಗೆ ಗರಿಷ್ಠವಾಗಿ ಎಷ್ಟು ಇವರನ್ನ ಕೇಸಲ್ಲಿ ಫಿಟ್ ಮಾಡಬೇಕು ಅಷ್ಟು ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ದರ್ಶನ್ ತೂಕವನ್ನ ಇಳಿಸ್ಬಿಟ್ರು ಪೊಲೀಸರು. ದರ್ಶನ್ BP ನಾರ್ಮಲ್ ಮಾಡಿದ್ ಹೆಂಗೆ? ಕಸ್ಟಡಿಯಲ್ಲಿ ದರ್ಶನ್ಗೆ ಆರೋಗ್ಯ ಭಾಗ್ಯ ಸಿಕ್ಕಿದೆಯಾ? ಹಾಗಾದ್ರೆ ಕಸ್ಟಡಿಯಲ್ಲಿರುವಂತಹ ಕಾಟೇರನ ಹೆಲ್ತ್ ಕಾರ್ಡ್ ಇಷ್ಟು ದಿನಗಳ ಕಾಲ ಏನೇ ಕಾಂಟ್ರವರ್ಸಿ ಇದ್ರೂ ಕೂಡ ಕೆಲವೊಂದು ಸಿನಿಮಾ ಟೈಮ್ನಲ್ಲಿ ನಾವು ಹೇಳ್ತಾ ಇದ್ವಿ ದರ್ಶನ್
ಒಂದು 10 kg ಜಾಸ್ತಿ ಮಾಡ್ಕೊಂಡಿದಾರಪ್ಪ ಈ ಪಾತ್ರ ಮಾಡಕ್ಕೆ, ಇಲ್ಲ ಒಂದು 10 kg ತೂಕ ಇಳಿಸ್ಕೊಂಡಿದ್ದಾರೆ ಅಂತ. ಈಗ ಕೊಲೆ ಕೇಸಲ್ಲಿ ಕಸ್ಟಡಿಯಲ್ಲಿರುವಾಗ 10 ದಿನಗಳಲ್ಲಿ ಕಸ್ಟಡಿಯಲ್ಲಿ ಎಷ್ಟು ತೂಕ ಇಳಿಕೆ ಆಗಿದೆ ಹಾಗಾದ್ರೆ ದರ್ಶನ್ರು? 10 ದಿನಗಳಲ್ಲಿ 1 kg ಅಷ್ಟು ತೂಕ ಕಡಿಮೆ ಆಗಿದೆ ದರ್ಶನ್ರು. BP ಶೂಟಪ್ ಆಗಿ ಮತ್ತೆ ನಾರ್ಮಲ್ ಆಗಿದೆ. ಪವಿತ್ರ, ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಕಸ್ಟಡಿಯಲ್ಲಿದ್ದಂಥ ಟೈಮ್ನಲ್ಲಿ ಅವ್ರು ಕೊಟ್ಟಂತ ತಿಂಡಿ ಸೇವನೆ ಮಾಡ್ತಿರ್ಲಿಲ್ಲ, ಊಟ ಸರಿಯಾಗಿ ಮಾಡ್ತಿರ್ಲಿಲ್ಲ, ಇಂಥದ್ದೆಲ್ಲ ಸುದ್ದಿಗಳು ಬರ್ತಾ ಇತ್ತು. ಈಗ ನಿರಂತರವಾಗಿ ಆರೋಪಿಗಳ ಹೆಲ್ತ್ ಚೆಕಪ್ ಅನ್ನ ಮಾಡಲಾಗ್ತಾ ಇದೆ. ಸೊ ಈಗ ECG ನಾರ್ಮಲ್ ಆಗಿದೆ. 106 kg ಇದ್ರು ನೆನ್ನೆ ವೇಟ್ ಚೆಕ್ ಮಾಡಿದಾಗ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ದರ್ಶನ್ ವಿಷಯವಾಗಿ ಕಾಂಟ್ರವರ್ಸಿಗಳನ್ನ ಹೊರತುಪಡಿಸಿ ಅವ್ರ ಸಿನಿಮಾ ಟೈಮ್ನಲ್ಲಿ ನಾವು ನೋಡಿದೀವಿ, ಒಂದು ಅಪ್ಡೇಟ್ ಬಂದ್ರೆ ಸಾಕಿತ್ತು, ಆಗ ಒಂದು ಪಾತ್ರ ಮಾಡೋಕ್ಕೆ ತೂಕ ಏರಿಕೆ ಮಾಡ್ಕೊಂಡಿದ್ದು, ಇಳಿಕೆ ಮಾಡ್ಕೊಂಡಿದ್ದು, ಅದಕ್ಕೆ ವರ್ಕೌಟ್ ಮಾಡೋದು, ಇಂಥದ್ದೆಲ್ಲ ಸುದ್ದಿ ನಾವು ತೋರಿಸ್ತಾ ಇದ್ವಿ. ಈಗ ಕಸ್ಟಡಿಯಲ್ಲಿ ಹೇಗಿದೆ ಅವರ ಒಂದು ಹೆಲ್ತ್? ಎಸ್ ಶರ್ಮಿತಾ, ಸದ್ಯಕ್ಕೆ ದರ್ಶನ್ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳ್ಬೋದು. ಏನು ಜೂನ್ 11ನೇ ತಾರೀಕು ಅರೆಸ್ಟ್ ಆದ ನಂತರ ಅವರ ಆರೋಗ್ಯದಲ್ಲಿ ಅಂತಂದ್ರೆ ಅವರ BP ಮತ್ತೆ ಹೃದಯದ ಬಡಿತ ಸ್ವಲ್ಪ ಅಂದ್ರೆ ಸಡನ್ ಆಗಿ ಏನು ಅವರ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ಅರೆಸ್ಟ್ ಆಗ್ತಾರೆ, ಅವ್ರಿಗೆ ಆತಂಕ ಶುರುವಾಗಿತ್ತು. ಸೊ ಏನಕ್ಕೆ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರ ಹೆಸರು ಬರದ ಹಾಗೆ ಮುನ್ನೆಚ್ಚರಿಕೆಯನ್ನು ಅವರ ಸುತ್ತಮುತ್ತ ಇದ್ದವರು ವಹಿಸಿರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಅವರು ಕೂಲ್ ಆಗಿ ಹೋಗಿ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿದ್ರು. ಆದ್ರೆ ಅಲ್ಲಿ ಆಗಿದೆ ಬೇರೆ, ಅವರು ಬಯಸಿದ್ದೇ ಬೇರೆ, ಅಲ್ಲಿ ಆಗಿದೆ ಇನ್ನೊಂದೊಂದನ್ನು ತಿರುತಿರಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊ ಕರ್ಕ ಬಂದಾಗ ಅವ್ರಿಗೆ ಒಂದು ರೀತಿ ಶಾಕ್ ಆಗಿತ್ತು. ಸೊ ಆ ಒಂದು ಶಾಕ್ ನಿಂದ ಅವರ BP ಅಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಸೊ ನೀವ್ ಹೇಳ್ದಂಗೆ ಅವರ ವೆಯ್ಟ್ ಕೂಡ ಜಾಸ್ತಿ ಇದ್ದ ಕಾರಣ ಸೊ ಈಗ ಇಲ್ಲಿ ಯಾವುದೇ ವರ್ಕೌಟ್ ಇಲ್ಲ, ಯಾವ್ದು ಜಿಮ್ ಅಲ್ಲಿ ಯಾವುದೇ ವರ್ಕೌಟ್ ಇಲ್ಲ, ಯಾವುದೇ ಫುಡ್ ಡಯಟ್ ಇಲ್ಲ. ಆದ್ರೆ ಪೊಲೀಸರು ಮಾಡ್ತಿರುವಂತಹ ವಿಚಾರಣೆ ಇದೆಯಲ್ವಾ, ಆ ವಿಚಾರಣೆಯ ವರ್ಕೌಟ್ ಇಂದ 1 kg ಕಮ್ಮಿ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಈ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಅವರ ಒಂದು ಆಹಾರ ಶೈಲಿಯೇ ಬೇರೆ ಇರ್ತಿತ್ತು. ಈಗ ಸ್ಟೇಷನ್ ಅಲ್ಲಿ ಇರುವಂತ ಸಮಯದಲ್ಲಿ ಅವರ ಒಂದು ಫುಡ್ ಹ್ಯಾಬಿಟ್ ಏನಿದೆ ಅದು ಕಂಪ್ಲೀಟ್. ಅವರು ಬೇಕಾದ ಫುಡ್ ಅನ್ನ ತಿನ್ನೋದಕ್ಕಾಗಲ್ಲ, ಪೊಲೀಸರು ಕೊಟ್ಟಿರುವಂತಹ ಫುಡ್ ನ ತಿನ್ಬೇಕಾಗುತ್ತೆ. ಸೊ ಈ ಎಲ್ಲದರ ನಡುವೆ ಈಗ ಅವರು 1 kg ಸಣ್ಣ ಆಗಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಏನು ಜೂನ್ 11ರಿಂದ 18-19ನೇ ತಾರೀಕುವರೆಗೂ ಕೂಡ ಅವರ BP ಯಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇತ್ತು. ಆದ್ರೆ ನಿನ್ನೆ ಅವರ ಒಂದು BP ಒಂದು ನಾರ್ಮಲ್ ಕಂಟ್ರೋಲ್ಗೆ ಬಂದಿದೆ ಅನ್ನುವಂಥದ್ದು ಸೊ ಒಂದು ರೀತಿಯಲ್ಲಿ ಅವರಿಗೆ ಖುಷಿಯಾದಂತ ವಿಚಾರ ಅನ್ಬೋದು. ಏನಕ್ಕೆ ಅಂತಂದ್ರೆ ಈ BP ಆದಂತ ಸಂದರ್ಭದಲ್ಲೂ ಕೂಡ ಒಂದು ಟೆನ್ಷನ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಅನ್ನುವಂಥದ್ದು ಅವ್ರಿಗೂ ಅರಿವು ಆಗಿದೆ. ಸೊ ಇನ್ನೇನಿದ್ರು ತಪ್ಪು ಮಾಡಿದ್ದೀನಿ, ಸೊ ಇದಕ್ಕೆ ನಾವು ಶಿಕ್ಷೆ ಅನುಭವಿಸ್ಬೇಕನ್ನುವಂಥದ್ದು ಏನಾದ್ರೂ ಅವರೇ ಮೈಂಡಿಗೆ ತಗೊಂಡಿದ್ದಾರೆ ಎಲ್ಲ ಗೊತ್ತಿಲ್ಲ. ಸೊ ಆ ಒಂದು ರೀತಿಯಿಂದ ಏನಾದ್ರು ಅವ್ರಿಗೆ BP ನಾರ್ಮಲ್ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ದರ್ಶನ್ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಸತೀಶ್, ಕಳೆದ 12 ದಿನಗಳಿಂದ ಕಸ್ಟಡಿಯಲ್ಲಿ ಇದ್ದಂತ ಟೈಮ್ನಲ್ಲಿ ಮತ್ತೊಂದು ಸುದ್ದಿನೂ ಬಂದಿತ್ತು. ದರ್ಶನ್ ಪ್ರತಿದಿನ ವರ್ಕೌಟ್ ಮಾಡ್ತಿದ್ದಂತ ವ್ಯಕ್ತಿ ವ್ಯಾಯಾಮ ಇಲ್ಲದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಇರಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ವಾಕಿಂಗಿಗಾದ್ರೂ ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತ. ಆ ಪೊಲೀಸರು ಅದನ್ನ ಮಾಡಿಕೊಟ್ಟಿದ್ದಾರೆ ಅಂತಾನೂ ಕೂಡ ಚರ್ಚೆಗಳು ನಡೀತಿತ್ತು. ಅದಕ್ಕೆ ಆ ಥರದ್ದೆಲ್ಲ ಈ ಶಾಮಿಯಾನೆಲ್ಲ ಹಾಕ್ಬಿಟ್ಟಿದ್ರು ಪೊಲೀಸ್ ಸ್ಟೇಷನ್ ಸುತ್ತ ಅಂತ ಹೇಳಿ. ಈಗ ಪ್ರತಿದಿನ ವರ್ಕೌಟ್ ಮಾಡುವಂತ ಒಬ್ಬ ವ್ಯಕ್ತಿ ಈ ತರ 12 ದಿನಗಳಿಂದ ಸುಮ್ಮನೆ ಕೂತ್ರೆ ಅಂದ್ರೆ ವಿಚಾರಣೆ ಫೇಸ್ ಮಾಡ್ಕೊಳ್ತಾ ಇದ್ರೆ ಸೊ ಬಾಡಿ ಕಂಡೀಷನ್ ಹೆಂಗಿರುತ್ತೆ ಸತೀಶ್? ಖಂಡಿತವಾಗ್ಲೂ ಜಿಮ್, ಅದರಲ್ಲೂ ಕೂಡ ಜಿಮ್ ವರ್ಕೌಟ್ ಮಾಡುವಂತವ್ರಿಗೆ 10 ರಿಂದ 12 ದಿನ ಗ್ಯಾಪ್ಗಳು ಸಿಕ್ಕಂತ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಅವರ ವೆಯ್ಟ್ ಗೈನ್ ಕೂಡ ಆಗೋ ಸಾಧ್ಯತೆ ಇರುತ್ತೆ, ಜೊತೆಗೆ ಲಾಸ್ ಕೂಡ ಆಗುವಂತಹ ಸಂದರ್ಭ ಇರುತ್ತೆ. ಏನಕ್ಕೆ ಅದ್ರ ಜೊತೆಗೆ ಅವರ ಆಹಾರ ಶೈಲಿಯು ಕೂಡ ಒಂದು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಶರ್ಮಿತಾ. ಏನಕ್ಕೆ ಅಂತಂದ್ರೆ ಜಿಮ್ ವರ್ಕೌಟ್ ಮಾಡುವಂತವ್ರು ಜಿಮ್ ವರ್ಕೌಟ್ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಪ್ರೋಟೀನ್ ಯುಕ್ತ ಆಹಾರಗಳನ್ನೇ ಜಾಸ್ತಿ ತಗೊಳ್ತಾರೆ. ಸೊ ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ಅವ್ರು ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸ್ಟೇಷನ್ಗೆ ಹೋಗಿಲ್ಲ, ಅವ್ರಿಗೆ ಬೇಕಾದ ರೀತಿಯಲ್ಲಿ ಒಂದು ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಡೋದಕ್ಕೆ ಅವ್ರಿಗೆ ಬೇಕಾದಂತಹ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯನೂ ಮುಖ್ಯವಾಗುತ್ತೆ. ಮೆಂಟಲ್ ಪ್ರೆಷರ್ ಇದ್ದೇ ಇರುತ್ತಲ್ಲ. ಖಂಡಿತವಾಗ್ಲೂ. ಆದ್ರೂ ಕೂಡ ಸೊ ಆ ಒಂದು ಮೆಂಟಲ್ ಪ್ರೆಷರ್ ಇಂದಾನೆ ಅವರ ಒಂದು BP ಅಲ್ಲಿ ವೇರಿ ಆಗಿತ್ತು. ಸೊ ಈಗ ಸದ್ಯಕ್ಕೆ ಆ BP ಕೂಡ ನಾರ್ಮಲ್ ಆಗಿದೆ. ಸೊ ಆದ್ರೆ ಅದರ ಜೊತೆಗೆ ಕಳೆದ ಒಂದು 2-3 ದಿನಗಳಲ್ಲಿ ಅವರು ಆಹಾರವನ್ನು ಕೂಡ ತ್ಯಜಿಸಿದ್ದ ಕಾರಣ ಸದ್ಯಕ್ಕೆ ಈಗ 1 kg ವೆಯ್ಟ್ ಕಮ್ಮಿ ಆಗಿ ಸೊ BP ಎಲ್ಲ ನಾರ್ಮಲ್ ಆಗಿದೆ ಅನ್ನುವಂತ ವಿಚಾರ ಶರ್ಮಿತಾ. ಥ್ಯಾಂಕ್ ಯು ಸತೀಶ್ ತಮ್ಮ ಇನ್ಫಾರ್ಮೇಶನ್ಗೆ. ಪ್ರಭಾವಿಗಳ ವಿರುದ್ಧ ಪೊಲೀಸರಿಂದ ದಿಟ್ಟ ಕ್ರಮ ಆಗಿದೆ. ಪೊಲೀಸರು ಹಾಗೇನೆ ಮಾಧ್ಯಮಕ್ಕೆ ರಮ್ಯಾ ಹ್ಯಾಟ್ಸ್ ಆಫ್ ಅಂದಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ನಟಿ ರಮ್ಯಾ. ದರ್ಶನ್, BSY, ಪ್ರಜ್ವಲ್, ಸೂರಜ್ ಕೇಸ್ಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರು ಪ್ರಭಾವ ಆಮಿಷಕ್ಕೆ ಒಳಗಾಗದೆ ಕೆಲಸ ಮಾಡಿದ್ದಾರೆ. ಅಮಾಯಕ ಮುಗ್ಧರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ತಾ ಇದೆ.
ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರಕರಣಗಳಲ್ಲಿ ಕಾನೂನು ಮುರಿದವರು ಶ್ರೀಮಂತರು, ಶಕ್ತಿಶಾಲಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳಾಗಿದ್ರು. ಅವರ ಹಿಂಸಾತ್ಮಕ ಕ್ರಿಯೆಗಳಿಗೆ ಬಲಿಯಾದವರು ಬಡವರು, ಮಹಿಳೆಯರು ಮತ್ತು ಮಕ್ಕಳು, ಜನಸಾಮಾನ್ಯರು. ಕರ್ನಾಟಕದಲ್ಲಿ ಇತ್ತೀಚೆಗೆ ಇಂತಹ ಅಪರಾಧ ಪ್ರಕರಣಗಳನ್ನು ಹೊರಗಡೆ ತಂದ ಪೊಲೀಸರಿಗೆ ಮತ್ತು ಮಾಧ್ಯಮಗಳಿಗೆ ಹ್ಯಾಟ್ಸ್ ಆಫ್. ಇಂತಹ ಪ್ರಕರಣಗಳಲ್ಲಿ ವಿಚಾರಣೆಯನ್ನ ತ್ವರಿತಗೊಳಿಸಿದಾಗ ಅವುಗಳ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಿ ನ್ಯಾಯ ನೀಡಬಹುದು. ಇಂತಹ ಪ್ರಕರಣಗಳಲ್ಲಿ ನ್ಯಾಯವು ಮೇಲುಗೈ ಸಾಧಿಸದೇ ಇದ್ರೆ ಸಾರ್ವಜನಿಕರಿಗೆ ಯಾವ ಸಂದೇಶ ನೀಡೋದಕ್ಕೆ ಸಾಧ್ಯ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ, ನಟ ದರ್ಶನ್, ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಸೂರಜ್ ರೇವಣ್ಣ ಪ್ರಕರಣಗಳನ್ನು ಉಲ್ಲೇಖಿಸಿ ಹೇಳಿದ್ದಾರೆ. ಇನ್ನು ನಟ ದರ್ಶನ್ ಬಂಧನ ವಿಚಾರವಾಗಿ ರಾಯಚೂರಲ್ಲಿ ಮಾತಾಡಿದ ಸಾಮಾಜಿಕ ಹೋರಾಟಗಾರ SR ಹಿರೇಮಠ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಟ ದರ್ಶನ್ ಮಾಡಬಾರದನ್ನ ಮಾಡಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಕೊಲೆ ಪ್ರಕರಣದಲ್ಲಿ ಅಭಿಮಾನಿಗಳನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಇದು ರಾಜಕೀಯದಲ್ಲೂ ನಡೆಯುತ್ತೆ. ಅದ್ಯಾರೇ ಇರಲಿ, ಎಷ್ಟೇ ಪ್ರಭಾವಿತರಾಗಲಿ, ಕಾನೂನು ಎಲ್ರಿಗೂ ಒಂದೇ ಅಂತ ಕಿಡಿಕಾರಿದ್ದಾರೆ. ಏನಂತ ಅವ್ರಿಗೆ ಏನು ಹೇಳೋದಿಲ್ಲ ಸರ್. ನಾನು ಅವರ ಅಭಿಮಾನಿಗಳಿಗೆ ಏನು ಹೇಳ್ತೀನಿ ಅಂದರೆ, ಮಾಡಬಾರ್ದ ಮಹಾಪಾರ ಮಾಡಿದ್ದಾರೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಏನಂತ, ಮಾಡಿದ್ದುಣ್ಣು ಅದು ಸರಿಯಾಗಿ ಕಾಯ್ದೆಗಳಾಗಿ ಅವ್ರು ಯಾರೇ ಇರಲಿ, ಏನೇ ಇರಲಿ, ಎಷ್ಟೇ ಪ್ರಭಾವ ಇರಲಿ, ಇದು ಇರಲಿ, ಲಾ ಈಸ್ ಅಬವ್ ಯು ಅಂತ JS ವರ್ಮಾ ಅವರು ಸುಪ್ರೀಂ ಕೋರ್ಟ್ ಮುಖ್ಯದಾಯರು ಹೇಳಿದ್ರೆ ಅದು ಇಲ್ಲ ಆಗಬೇಕು. ಅದರರ್ಥ ನಾ ದರ್ಶನ್ ಅವ್ರನ್ನ ಎಂದೂ ಭೇಟಿಯಾಗಿಲ್ಲ. ಹೆಂಗೆ ರಾಜಕಾರಣಿಗಳ ಬಗ್ಗೆ ಯಾರ ಬಗ್ಗೆ ನಮ್ಗೆ ವೈರತ್ವ ಏನೂ ಇಲ್ಲ. ಆದರೆ ಇದು ಮಾಡಬಾರದ ಮಹಾಪರಾಧ ಇದೆ. ಕೊಲೆ ಅನ್ನೋದೇನದಲ್ಲ, ಅತಿ ಕೊನೆ ಇದು ಸರ್. ನಾನು ಹೇಳೋದು ಸರ್ಕಾರಕ್ಕೆ, ಅವ್ರು ಯಾರೇ ಇರಲಿ, ಏನೇ ಇರಲಿ, ಇಂಥವ್ರಿಗೆ ಬೆಂಬಲ ಕೊಡೋದು ಕ್ರಿಮಿನಲ್ ಆ್ಯಕ್ಟು, ಏಡಿಂಗ್ ಆ್ಯಂಡ್ ಅಬೆಟಿಂಗ್ ಅಂತಾರೆ. HD ರೇವಣ್ಣ ಕುಟುಂಬದಲ್ಲಿ ಮತ್ತೊಂದು ಬಿರುಗಾಳಿ ಎದ್ದಿದೆ. ಹಿರಿಯ ಪುತ್ರ ಸೂರಜ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಬಂದಿದೆ. ಗ್ರಹಗತಿಗಳೇ ಸರಿಯಿಲ್ಲ ಅಂತ ಅನ್ಸುತ್ತೆ ರೇವಣ್ಣ ಫ್ಯಾಮಿಲಿದು. ಎಷ್ಟು ಪೂಜೆ ಮಾಡಿಸಿದ್ರು ಸರಿ ಆಗ್ತಿಲ್ಲ. ಒಂದೊಂದೇ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. JDS ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಸೂರಜ್ ಮಾಡಿದ್ದಾರಂತೆ. ಭಾನುವಾರ ತೋಟದ ಮನೆ ಕರೆದು ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರಂತೆ. ಇದೆಲ್ಲ ಬಾಯ್ ಬಿಟ್ರೆ ಕೊಲೆ ಮಾಡ್ತೀನಿ ಅಂತಾನೂ ಕೂಡ ಬೆದರಿಕೆ ಹಾಕಿದ್ದಾರಂತೆ. MLC ಸೂರಜ್ ರೇವಣ್ಣ ವಿರುದ್ಧ ಸಂತ್ರಸ್ತ ಯುವಕ ಈ ಆರೋಪಗಳನ್ನ ಮಾಡಿದ್ದಾನೆ. ಯಾರಿಗೂ ಹೇಳ್ಬೇಡ, ಹಣ ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ ಅಂತೆಲ್ಲ ಆಮಿಷವನ್ನ ಒಡ್ಡಿದ್ದಾರಂತೆ. ಒಪ್ಪದೇ ಇದ್ದಾಗ ಯುವಕನ ವಿರುದ್ಧವೇ ಕೌಂಟರ್ ದೂರನ್ನ ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಯುವಕ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಈಗ ಮುಂಚೆ ಅವ್ರದ್ದು MP ಎಲೆಕ್ಷನ್ ಇದ್ದಾಗ ಊರಲ್ಲಿ ಜನ ಎಲ್ಲ ಸೇರಿಸಿ ಸ್ವಲ್ಪ ಫಂಕ್ಷನ್ ಮಾಡಿದ್ದಾಗ ಕರೆದ್ರು. ನಾನು ಅವಾಗ ಹೋಗಿ ಮನೆ ಕರೆದು ಅಲ್ಲೇ ಮನೆ ಇದು ಊರಲ್ಲಿ ಮಾಡಿದಾಗ ಫಂಕ್ಷನ್ ಮಾಡಿದಾಗ ಕರೆದಾಗ ಅವರು ಕೂಡ ನನ್ನ ಜನ ಎಲ್ಲ ಸೇರಿಸಿ ಮಾಡಿ ಕಾರ್ಯಚಟುವಟಿಕೆ ನೋಡಿ ಮೊಬೈಲ್ ನಂಬರ್ ಕೊಟ್ಟು ಪರಿಚಯ ಆಯಿತು. ನೆಕ್ಸ್ಟ್ ಅವರು ಮತ್ತೆ ಇನ್ಯಾವಾಗಲೂ ಸಿಕ್ಕಿರಲಿಲ್ಲ, ನಂಬರ್ ತೊಗೊಂಡಿದ್ರು. ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಇವಾಗ ಒಂದು 4 days ಹಿಂದೆ ಮೆಸೇಜ್ ಮಾಡಿದರು, ಫ್ರೀ ಆಗಿದ್ರೆ ಬಾ ಮಾತಾಡಬೇಕು ಅಂತೇಳಿ. ಕರೆದಾಗ ಅವ್ರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ಈಗ ಒಳಗಡೆ ಬಿಟ್ಟಿರಲಿಲ್ಲ ಪೊಲೀಸು. ನೆಕ್ಸ್ಟು ಪೊಲೀಸ್ ಒಳಗಡೆ ಕರೆದ್ರು, ಫೋನ್ ಮಾಡಿ. ಆಮೇಲೆ ನೆಕ್ಸ್ಟು ಒಳಗಡೆ ಬಿಡಿಸಿದ್ರು. ಒಳಗಡೆ ಹೋದ್ಮೇಲೆ ನನ್ನನ್ನು ಬಾಕ್ಲಾಕಂತೇಳಿ ಬಾಕ್ಲಾಕ್ಸಿ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದರು. ಮತ್ತು ಮುಂದೆ ಇತ್ತಾಗ ನಡಿಬಾರ್ದ ಘಟನೆ ಎಲ್ಲ ಅಲ್ಲಿ ನಡೆಯಿತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರು. ಈಗ ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಯಲ್ಲಿ. ಇಲ್ಲಾಂದರೆ ಏನೋ ಒಟ್ಟಿನಲ್ಲಿ ನಾನು ಮುಂದುವರಿಯೋಕ್ಕಿದ್ದೆ. ಅವರು ಇಲ್ಲೇ ಮುಚ್ಚಾಕೊಬಿಡೋಣ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲಿಗೆ ಇವನನ್ನು ಸುಮ್ಮನೆ ಇರಿಸ್ಬಿಡೋಣ, ಇಲ್ಲ ಅಂದರೆ ಏನೋ ನನ್ನನ್ನು ಟಾರ್ಗೆಟ್ ಮಾಡಿದ್ರು. ಒಟ್ಟಿನಲ್ಲಿ ಇದು ಮುಂದುವರಿಬಾರ್ದು, ಇಲ್ಲ ಬೇರೆಯವ್ರಿಗೆ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಇದು 4 days ಆಯಿತು. ಸಂಡೇ ನಡೆದಿರೋದು. ಎಲ್ಲಿ? ಇದು ಗನ್ನಿಕಡ ತೋಟದಲ್ಲಿ, ಹೊಳೇಶ್ವರ. ಹಾಂ. ಇದಾದ್ಮೇಲೆ ಸೂರಜ್ ರೇವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರ ಅಂತ? ಇದಾದ್ಮೇಲೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಷ್ಟೇ. ಇದು ಆಮಿಷಗಳನ್ನು ಒಡ್ಡಿ, ಇಲ್ಲ ಇದನ್ನು ಇಲ್ಲಿಗೆ ಮುಗಿಸ್ಕೊಬಿಡೋಣ, ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿದ್ದಾರೆ ಅಷ್ಟೇ.